ಮಾಡಲಿಕ್ಕೆಲ್ಲ ಗಾಂಧಿ ವಿರೋಧಿಗಳೆಲ್ಲ ಗ್ರಾಮ ಸ್ವರಾಜ್ಯ ಅಂತ ಹೊರಟಿದ್ದಾರೆ. ಅದು ಏನು ಮಾಡಲಿಕ್ಕೆ ಹಾಕಿಲ್ಲ. ಮಾಡಲಿ, ಅವ್ರು ಮಾಡಲಿ. ನಮ್ಮದು ಏನಿಲ್ಲ. ನಮ್ಮದು ಏನಿದ್ರು ಇದು ಕಾರ್ಯಕರ್ತರ ಚುನಾವಣೆ. ಪಾಪ ಅವ್ರು ಕಷ್ಟಪಟ್ಟು ನಮಗೆಲ್ಲ ಸಹಕಾರ ಮಾಡಿ ನಮ್ಮ MLA MLC MP ಮತ್ತೊಂದು ಮಾಡಿರ್ತಾರೆ. ಅವ್ರು ಚುನಾವಣೆ ಬಂದಂಥ ಸಂದರ್ಭ ನಾವು ಅದೇ ರೀತಿ ಅವ್ರ ಜೊತೆ ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಸಲಹೆಗಳನ್ನ ಕೊಡ್ತಕ್ಕ ನಮ್ಮ ಕರ್ತವ್ಯ. ಆ ಕೆಲಸ ನಾವು ಮಾಡ್ತೇವೆ. ನಮ್ಮ ಕಾರ್ಯಕರ್ತರನ್ನ ಒಗ್ಗಟ್ಟು ಮಾಡ್ತಕ್ಕಂಥದ್ದು, ಉರಿದಂಬಿಸ್ತಕ್ಕಂಥದ್ದು, ಅದೇ ಸಮಸ್ಯೆಗಳಿದೆ ಪರಿಹಾರ ಮಾಡ್ತಕ್ಕಂಥದ್ದು ಕೆಲಸಗಳು ಮಾಡ್ಕೊಂಡು ನಾವೆಲ್ಲ ನಾಯಕರುಗಳು ಇವತ್ತು ಹೋಗ್ತಾಯಿದ್ವಿ. ಅದೆಲ್ಲ ನಿಮ್ಮ ಸೃಷ್ಟಿ. ನಮ್ಮಲ್ಲಿ ಯಾವ ಒಡಕೂ ಇಲ್ಲ. ನಾಳೆಯಿಂದ ಶಿವರಾಮೇಗೌಡರು ನಮ್ಮ ಜೊತೆ ಬರ್ತಾರೆ. ನಾಳೆಯಿಂದ ನೆಕ್ಸ್ಟ್ ಚುನಾವಣೆ ಅಂದರೆ ಇವತ್ತು ಅವ್ರು ಬರಲಿಕ್ಕಾಗಲಿಲ್ಲ. ನೆಕ್ಸ್ಟ್ ನಾವು ನಾಮಗ ತಾಲೂಕು ಪ್ರವಾಸ ಅವರು ನಮ್ಮ ಜೊತೆ ಇರ್ತಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ವಿಧಾನಸಭೆ ಅಧಿವೇಶನ ನಡೀತಕ್ಕಂಥದ್ದು 7 ದಿವಸನೇ ಸರಿ, 7 ದಿವಸ ನಡೆಯುತ್ತೆ. ಸರ್ಕಾರದ ಹಲವಾರು ಬಿಲ್ಗಳು ಇರ್ತವೆ. ನಮ್ಮಲ್ಲಿ ಮುಖ್ಯ ವಿರೋಧ ಪಕ್ಷ ಕಾಂಗ್ರೆಸ್, ಅವರು ಯಾವುದೋ ಕೆಲವು ವಿಷಯಗಳು ಎತ್ಕೊಳ್ತವೆ. ಅಲ್ಲಿ ನಿಜವಾಗಿ ಚರ್ಚೆಗಳು ನಡೆಯೋದೇ ಇಲ್ಲ. ಕಳೆದ ಬಾರಿ ವಿಧಾನಸಭೆಯಲ್ಲಿ ನಡೀತು. ಆ ವಿಧಾನ ಅಧಿವೇಶನದಲ್ಲಿ ನಾವು ಏನೂ ಚರ್ಚೆ ಮಾಡಲಿಕ್ಕೆ ಅವಕಾಶ, ಒಂದು ಪ್ರಶ್ನೆ ಕೇಳಲಿಕ್ಕೂ ಅವಕಾಶ ಕೊಡಲಿಲ್ಲ. ಕೋವಿಡ್ ಇದೆ, ನೀವು ಯಾವುದನ್ನು ಕೇಳ್ಕೊಡ್ದು, ಓನ್ಲಿ ಬಿಲ್ಗಳ ಮೇಲೆ ಚರ್ಚೆ ಮಾಡಿ ನೀವು ಸೈನ್ ಹಾಕ್ಬಿಟ್ಟು ಎದ್ದೊಯ್ತಾ ಇರಿ ಅಂತಕ್ಕಂಥದ್ದು ಕಾಟಾಚಾರದ ಅಧಿವೇಶನಗಳು. ನಾವೇನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಅಷ್ಟೇ ಕಾಟಾಚ. ಅವರು ಸೆಲ್ಫ್ ಡಿಕ್ಲೇರ್ಡ್ ಲೀಡರ್ ಆಗಿದ್ದಾರೆ, ರಾಜ್ಯ ಮಟ್ಟದಲ್ಲಿದ್ದಾರೆ. ಅದಕ್ಕೋಸ್ಕರ ಅವರೆಲ್ಲ ರಾಜ್ಯ ಮಟ್ಟದವರು ಮಾತ್ರ ಉತ್ತರ ಕೊಡ್ತಾರೆ. ನಾವು ನಮ್ಮ ಪಕ್ಷ ಒಂದು ಸಮಾಜವನ್ನು ನಂಬಿಕೊಂಡು ರಾಜಕಾರಣ ಮಾಡ್ತಾಯಿಲ್ಲ. ನಾವೆಲ್ಲ ಸಮಾಜಗಳನ್ನು ಜೊತೆಲಿ ಕರ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿನಲ್ಲಿ ಜಾತ್ಯತೀತ ಅಂತ ಹೆಸರಿಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ನಮ್ಮ ಸಮುದಾಯ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಪಕ್ಷದ ಪರವಾಗಿ ಇರ್ಬೋದು. ಅದನ್ನು ನಾವು ಸಿಂಪತಿಗೆ ಇಟ್ಟಿಸ್ಕೊಳ್ತೀವೋ ಮೊತ್ತಗೆ ಇಟ್ಕೊಂಡು ಇವ್ರೇನಕ್ಕೆ ಓಡಾಡ್ತಾ ಇದ್ದಾರಂತೆ ಗಡ್ಡ ಬಿಟ್ಕೊಂಡು ಸಿಂಪತಿಗೆ ಇಟ್ಸ್ಕೊಳಕ್ಕೆ ತಾನೆ. ಇಲ್ಲ ಸೇವಿಂಗ್ ಮಾಡ್ಕೊಂಡು ಬರ್ಬೋಯ್ತಲ್ಲಪ್ಪ. ಅದು ಸಿಂಪತಿಗೆ ಇಟ್ಸ್ಕೊಳ್ಳೋದು ನೆಪ ತಾನೆ. ಅದೆಲ್ಲ ಅಯ್ಯೋ ವೀಕ್ ಆಗ್ಬಿಟ್ಟವ್ರೆ, ಏನೋ ಹೋದ್ರು ಅನ್ನೋದು ಅದು ಸಿಂಪತಿ. ಅವೆಲ್ಲ ಅವರೊಂದು ಗಿಮಿಕ್ ಮಾಡ್ತಾರೆ. ಅದನ್ನೇ ನಾವು ಟೀಕೆ ಮಾಡ್ತೀವಾ?